ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅದು ಹೇಗೆ ಪ್ರಕಟವಾಗುತ್ತದೆ. ಪುಟ 412. ಆದಾಗ್ಯೂ ದೇವಜನರು ನಂಬಿಕೆಯಿಂದ ನಡೆಯುತ್ತಾರೆಯೇ ಹೊರತು ಕಾಣುವುದರಿಂದ ಅಲ್ಲ, ಮತ್ತು ಅವರು ದೇವರು ವಾಗ್ದಾನಿಸಿದ್ದನ್ನು ಹೇರಳವಾಗಿ ನಿರ್ವಹಿಸಲು ಸಮರ್ಥರಾಗಿದ್ದೇವೆಂದು ನಂಬುತ್ತಾರೆ. ರೋಮ 4:18-21. ಈ ವಿಷಯಗಳನ್ನು ಯಾರೂ ತನ್ನ ಸ್ವಂತ ಕಲಿಕೆಯಿಂದ ಅಥವಾ ಬುದ್ಧಿವಂತಿಕೆಯಿಂದ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಪರಿಶುದ್ಧನಿಂದ ದೇವರಿಂದ ಅಭ್ಯಂಜನ ಹೊಂದಿರುವವರೆಲ್ಲರೂ ದೇವರ ಶಕ್ತಿಯಲ್ಲಿ ನಂಬಿಕೆ ಇಟ್ಟು ಹೇಳುತ್ತಾರೆ, ತಾನು ವಾಗ್ದಾನ ಮಾಡಿದಂತೆ ತನ್ನ ಪ್ರಜೆಗಳಾದ ಇಸ್ರಾಯೇಲ್ಯರಿಗೆ ಮೋಶೆಯ ಮುಖಾಂತರವಾಗಿ ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ. 1 ಅರಸು 8ನೇ ಅಧ್ಯಾಯ 56ನೇ ವಚನ. ಇವುಗಳನ್ನು ತಾಳ್ಮೆಯಿಂದ ಕಾಯಬಹುದು ಮತ್ತು ಭವಿಷ್ಯದ ಒಳ್ಳೆಯ ವಿಸ್ಮಯಗಳಿಗಾಗಿ ಸೂಚ್ಯವಾಗಿ ನಂಬಬಹುದು. ಈ ವಿಷಯ ಕುರಿತು ನಮ್ಮ ಹಿಂದಿನ ಗ್ರಂಥ ಶ್ರೇಣಿ ಅಧ್ಯಯನಗಳಲ್ಲಿ ನಾವು ಅನ್ಯ ದೇಶಗಳವರ ಸಮಯಗಳು ಎಂಬ ಪಾಠದಲ್ಲಿ ಕಲಿತಿದ್ದೇವೆ. ಇದು ಇಸ್ರಾಯೇಲ್ನಿಂದ ಮಾದರಿ ರಾಜ್ಯವನ್ನು ತೆಗೆದುಹಾಕಿ ಪ್ರಸ್ತುತ ರಾಜ್ಯಗಳ ಅವಶೇಷಗಳ ಮೇಲೆ ಸಂಪೂರ್ಣವಾಗಿ ಮರುಸ್ಥಾಪಿತವಾಗುವ ನಿಜವಾದ ಮೆಸ್ಸಿಯನ ಸಾಮ್ರಾಜ್ಯದ ನಡುವಿನ ಮಧ್ಯಂತರ ಸಮಯವನ್ನು ಆವರಿಸುತ್ತದೆ. ಕ್ರಿಸ್ತಶಕ 1914 ಅಕ್ಟೋಬರ್ನಲ್ಲಿ ಕೊನೆಗೊಳ್ಳುತ್ತದೆ. 1874ರಿಂದ 1914ರವರೆಗೆ ನಮ್ಮ ಕರ್ತನ ಉಪಸ್ಥಿತಿಯ ಅವಧಿಯು ಸುಗ್ಗಿಯ ಕಾಲವಾಗಿದೆ ಎಂದು ನಾವು ಕಂಡುಕೊಂಡಿದ್ದೇವೆ. ಅದರ ಹಿಂದಿನ ಭಾಗವು ತನ್ನ ಚುನಾಯಿತ ವಧುವನ್ನು ಒಟ್ಟುಗೂಡಿಸಲು ಮತ್ತು ಅದರ ನಂತರದ ಭಾಗವು ಮಹಾಸಂಕಟದ ಕಾಲ, ಪ್ರಸ್ತುತ ಸಂಸ್ಥೆಗಳನ್ನು ಉರುಳಿಸಲು ತಯಾರಿ ನಡೆಸುತ್ತಿರುವ ಕಾಲ. ನಾವೀಗ ಪ್ರವಾದನಾ ದೀಪದ ಬೆಳಕಿನಲ್ಲಿ ಪರಿಶೀಲಿಸೋಣ. ಕೀರ್ತನೆಗಳು 119, 105. 5ನೆಯ ಸಾರ್ವತ್ರಿಕವಾಗಿರುವ ಈ ಅತ್ಯುನ್ನತ ಸಾಮ್ರಾಜ್ಯದ ಸ್ಥಾಪನೆಗೆ ಸಂಬಂಧಿಸಿದ ಕೆಲವು ವಿವರಗಳನ್ನು ಪರಿಶೀಲಿಸೋಣ. ಭೂಮಿಯ ಸಾಮ್ರಾಜ್ಯದ ಅಂತ್ಯವಿಲ್ಲದ್ದಾಗಿ ಅದರ ಎಲ್ಲ ಪ್ರಜೆಗಳಿಗೆ ಆಶೀರ್ವಾದವನ್ನು ತರುವುದಕ್ಕಾಗಿ, ಆದರೆ ಅದರಲ್ಲೂ ಇತರೆ ಎಲ್ಲ ರಾಜ್ಯಗಳ ಹೆಚ್ಚಿನ ಪ್ರಮಾಣದಲ್ಲಿ ನಿರಾಶೆ ಮತ್ತು ದಬ್ಬಾಳಿಕೆಯನ್ನು ನರಳುತ್ತಿರುವ ಸೃಷ್ಟಿಗೆ ತಂದಿದೆ. ಸಂಕೇತದಲ್ಲಿ ಅದನ್ನು ಜುಬಿಲಿ ತುತ್ತೂರಿಯೊಂದಿಗೆ ಪರಿಚಯಿಸಲಾಗಿದೆ ಎಂದು ಹೇಳುವುದರಲ್ಲಿ ಆಶ್ಚರ್ಯವಿಲ್ಲ. ಯಾಜಕ ಕಾಂಡ 25:9 ಮತ್ತು ಪ್ರವಾದಿಯಾದ ಹಗ್ಗಾಯನು ಸಮಸ್ತ ಜನಾಂಗಗಳ ಇಷ್ಟವಸ್ತುಗಳು ಬಂದು ಒದಗುವವು ಎಂದು ಗುರುತಿಸಿರುವುದು ನಮಗೆ ಭರವಸೆ ನೀಡುವುದರಲ್ಲಿ ಆಶ್ಚರ್ಯವಿಲ್ಲ. ದೇವರ ರಾಜ್ಯ ಪರಲೋಕ ರಾಜ್ಯದ ಸ್ಥಾಪನೆಯ ವಿಧಾನದ ಮೇಲೆ ಪ್ರಾಯೋಗಿಕ ಪ್ರಭಾವವನ್ನು ಹೊಂದಿರುವಂತೆ, ಈ ರಾಜ್ಯದ ಅಧಿಕಾರ ಮತ್ತು ರಚಿಸುವವರಿಗೆ ಸಂಬಂಧಿಸಿದಂತೆ ನಾವು ಈಗಾಗಲೇ ಸತ್ಯವೇದದ ವಾಕ್ಯಗಳಿಂದ ಕಲಿತಿರುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ದೇವರ ರಾಜ್ಯವು ಪರಲೋಕದ ತಂದೆಯೇ ಮಹಾನ್ ರಾಜನಾಗಿರುವ ಅರ್ಥದಲ್ಲಿ ಸಹಸ್ರಮಾನದ ರಾಜ್ಯವು ರಕ್ಷಣೆಯ ಯೋಜನೆಯನ್ನು ಏರ್ಪಡಿಸುವುದಾಗಿದೆ. ಆತನ ರಾಜ್ಯವು ಆತನ ಮಹಾಶಕ್ತಿ ಅಧಿಕಾರದಿಂದ ಸ್ಥಾಪಿಸಲ್ಪಡುವ ಅರ್ಥದಲ್ಲೂ ಸಹ ಶಾಶ್ವತವಾದುದಾಗಿರುತ್ತದೆ. 1 ಕೊರಿಂಥ 15ನೇ ಅಧ್ಯಾಯ 24-26. ಅದು ಅವನನ್ನು ಮುಖ್ಯವಾದ ಶ್ರೇಷ್ಠ ಆಡಳಿತಗಾರನಾಗುವುದನ್ನು ಪ್ರತಿನಿಧಿಸುತ್ತದೆ ಮತ್ತು ಆತನು ನೇಮಿಸಿದ ಮಧ್ಯಸ್ಥನ ಮೂಲಕ ಆತನ ವಿಧಿ ಅಥವಾ ಕಾನೂನು ಹಾಗೂ ಆತನ ಪ್ರೀತಿ ಮತ್ತು ಕರುಣೆಯನ್ನು ಪ್ರತಿನಿಧಿಸುತ್ತದೆ. ಎರಡನೆಯದಾಗಿ, ಇದು ಕ್ರಿಸ್ತನ ರಾಜ್ಯವೂ ಆಗಿದೆ. ದೇವರ ಪ್ರಿಯ ಕುಮಾರನ ರಾಜ್ಯ. ಹೊಸ ಒಡಂಬಡಿಕೆಯ ಮಧ್ಯಸ್ಥನಾಗಿ ಕ್ರಿಸ್ತನು ಈ ಸಹಸ್ರ ವರ್ಷಗಳ ಸಾಮ್ರಾಜ್ಯದ ಆಡಳಿತಗಾರನಾಗಿರುತ್ತಾನೆ. ತಂದೆಯ ಪ್ರತಿನಿಧಿಯಾಗಿ ದುಷ್ಕೃತ್ಯವನ್ನು ನಿಗ್ರಹಿಸುವ ಉದ್ದೇಶಕ್ಕಾಗಿ ಪಾಪವನ್ನು ನಾಶಪಡಿಸುವುದು ಮತ್ತು ತಂದೆಗೆ ಆತನ ವಿಧಿಗಳನ್ನು ವಿಮೋಚನೆಗೊಂಡ ಎಲ್ಲ ಜನಾಂಗಗಳನ್ನು ವಿಧೇಯತೆಗೆ ತಂದು ದೈವಿಕ ಹೋಲಿಕೆ ಮತ್ತು ಅನುಗ್ರಹಕ್ಕೆ ಹಾಗೂ ನಿತ್ಯ ಜೀವಕ್ಕೆ ಸಂಪೂರ್ಣವಾಗಿ ಪುನರ್ಸ್ಥಾಪಿಸುವುದಾಗಿದೆ. ಮೂರನೆಯದಾಗಿ, ಇದು ಸಂತರ ರಾಜ್ಯವಾಗಿರುತ್ತದೆ. ಅದರಲ್ಲಿ ಅವರು ರಾಜವಂಶಸ್ಥ ಯಾಜಕರಾಗಿ ಪ್ರಕಟಣೆ 5:10 ಆಳುತ್ತಾರೆ ಮತ್ತು ತೀರ್ಪು ನೀಡುತ್ತಾರೆ ಮತ್ತು ಅವರ ಕರ್ತನಾದ ಯೇಸುವಿನ ಜೊತೆಯಲ್ಲಿ ಲೋಕವನ್ನು ಆಶೀರ್ವದಿಸುತ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 17-18 ವಚನಗಳು.